ಇನ್ನೊಂದು ಶಬ್ದ ಹೇಳುವುದಾದ್ರೆ ಸತ್ ಅಂದ್ರೆ ಗಮ್ಯ, ಅಸತ್ ಅಂದ್ರೆ ಅಗಮ್ಯ. ಈ ಪ್ರಪಂಚ ನಮಗೆ ಸ್ವಲ್ಪ ಗಮ್ಯ, ಸ್ವಲ್ಪ ಅದನ್ನು ತಿಳ್ಕೊಳ್ಳಿಕ್ಕೆ ನಮಗೆ ಸಾಧ್ಯ ಇದೆ. ಇನ್ನು ಪೂರ್ಣ ರೀತಿಯಿಂದ ಅದು ಗಮ್ಯ ಅಲ್ಲ. ಭಗವಂತನನ್ನು ನಾವು ಪೂರ್ಣವಾಗಿ ತಿಳಿದಿಲ್ಲ ಅನ್ನುವುದು ಬೇರೆ ವಿಷಯ. ಜಗತ್ತನ್ನೇ ಪೂರ್ಣವಾಗಿ ತಿಳಿದಿಲ್ಲ ನಾವು, ಅದರಿಂದ ಅದು ಅಗಮ್ಯ, ಅಸತ್, ಅವ್ಯಕ್ತ. ಇಂಥ ಸದಸದಾತ್ಮಕವಾದ ಅಂದ್ರೆ ಗಮ್ಯಾಗಮ್ಯವಾದ, ಗಮ್ಯವೂ ಹೌದು ಅಗಮ್ಯವೂ ಹೌದು ಅಂಥ ಈ ಜಗತ್ತು ತನ್ನ ಅಸ್ತಿತ್ವವನ್ನು ಪಡೆದದ್ದೇ ಬ್ರಹ್ಮನಿಂದ. ಅವನನ್ನು ಬಿಟ್ಟರೆ ಅದಕ್ಕೆ ಅಸ್ತಿತ್ವವೇ ಇಲ್ಲ. ಅತಸ್ತಸ್ಮಾತ್ ಅನ್ಯದೇವ, ಮೂಲತಃ ಫಂಡಮೆಂಟಲಿ ಭಗವಂತನಿಂದ ಅದು ಭಿನ್ನವೇ, ಅವನಿಂದ ಹುಟ್ಟಿದ್ದು ಮಾತ್ರ ಅದು. ಆದರೂ ಅದರ ಅಸ್ತಿತ್ವ ಅವನನ್ನು ಬಿಟ್ಟರೆ ಇಲ್ಲ. ಆದ್ರಿಂದ ಯದನುಗ್ರಹ ತಸ್ಸಂತಿ ನಸಂತಿ ಯದುಪೇಕ್ಷೆಯ ಅಂತ ಬಂದಿರೋದ್ರಿಂದ ಅದು ಆತನಿಗಿಂತ ಭಿನ್ನ ಆದರೂ ಕೂಡ ಭಿನ್ನ ಅಲ್ಲ ಅನ್ನೋ ರೀತಿಯಲ್ಲಿ ವರ್ಣನೆ ಮಾಡ್ತಾರೆ. ಅದು ಹೇಳಲಿಕ್ಕೆ, ಆ ಥರ ವ್ಯವಹಾರ ಮಾಡಲಿಕ್ಕೆ ಅದೇ ಕಾರಣ. ಈ ಜಗತ್ತಿನಲ್ಲಿ ನೀವೇ ಎಲ್ಲವೂ ನನಗೆ, ನಿಮ್ಮನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಅಂತ ಹೇಳ್ತಿರ್ತಾರೆ. ಅದರಂತೆ ಈ ಜಗತ್ತಿನ ಈ ಬ್ರಹ್ಮನನ್ನು ಬಿಟ್ಟರೆ ಬೇರೆ ಯಾವುದು ಕೂಡ ಇಲ್ಲ ಅಂತ ಅದರ ತಾತ್ಪರ್ಯ. ಈ ಥರ ಬ್ರಹ್ಮತರ್ಕದ ಆಧಾರದಿಂದ ಅದರ ಅಭಿಪ್ರಾಯಗಳನ್ನು ನಾವು ತಿಳ್ಕೊಳ್ಬೇಕು. ಸದಸದಾತ್ಮಕಂ ಅಂದ್ರೆ ವ್ಯಕ್ತಾವ್ಯಕ್ತಾತ್ಮಕಂ, ಜ್ಞೇಯಾಜ್ಞೇಯಾತ್ಮಕಂ ಅಂತ ವಿಜಯಧ್ವಜರು ಅರ್ಥ ಮಾಡಿದ್ದಾರೆ. ಯಾದವಾರ್ಯರ ಅಭಿಪ್ರಾಯವೂ ಕೂಡ ಹಾಗೇ ಇದೆ. ವ್ಯಕ್ತಾವ್ಯಕ್ತಾತ್ಮಕ ಬಿನಂ ಭಾವ್ಯಂ ಉತ್ಪಾದ್ಯಂ ಕಿಂಚಿತ್ ಮದಾಧಿಕಂ ವಿಶ್ವಂ, ನನ್ನಿಂದ ಆರಂಭ ಮಾಡಿಕೊಂಡು ಈ ವಿಶ್ವವೆಲ್ಲವೂ ಕೂಡ ಹೀಗಿದೆ ಅಂತ ಅದರ ತಾತ್ಪರ್ಯ. ಮತ್ತೆ ಇಲ್ಲಿ ಸತ್ ಅಂತ ಏನಿದೆ, ಸತ್ ಎಂಬ ಶಬ್ದದಿಂದ ಗಮ್ಯ, ಅಸತ್ ಎಂಬ ಶಬ್ದದಿಂದ ಅಗಮ್ಯ ಅಂತ ಅರ್ಥ ನಮಗೆ ಸಿಗೋದು ಹೇಗೆ ಅಂತ ಪ್ರಶ್ನೆ ಬಂದ್ರೆ, ಸದಲು ವಿಶರಣಗತ್ಯವ ಸಾಧನೇಶು ಅಂತ ಧಾತು, ಆ ಧಾತುವಿಗೆ ಅನುಸಾರವಾಗಿ ಈ ಗತಿ ಅಂತ ಕೂಡ ಒಂದು ಅರ್ಥ ಇರೋದ್ರಿಂದ, ಸತ್ ಧಾತುವಿಗೆ ಗತಿ ಅಂತ ಕೂಡ ಅರ್ಥ ಇರೋದ್ರಿಂದ ಸತ್ ಅಂದ್ರೆ ಸದ್ಯತೆ ಇತಿ ಸತ್, ಗಮ್ಯ ಅಂತ ಹೀಗೆ ಅರ್ಥ ಆಗ್ತದೆ. ಅಸತ್ ಅಂದ್ರೆ ಅಗಮ್ಯ, ಪೂರ್ಣವಾಗಿ ಗಮ್ಯ ಅಲ್ಲ ಅನ್ನೋ ಅರ್ಥ ಸಿಗ್ತದೆ. ಇನ್ನು ಕೆಲವು ಪ್ರಾಚೀನ ವ್ಯಾಖ್ಯಾನಗಳಲ್ಲಿ ಸತ್ ಅಂದ್ರೆ ಪೃಥ್ವಿ, ಅಪು, ತೇಜಸ್ಸು, ಈ ಮೂರು ಕೂಡ ನಮಗೆ ಗಮ್ಯವಾಗಿದೆ. ನಮಗೆ ಪ್ರತ್ಯಕ್ಷದಿಂದ, ಕಣ್ಣಿನಿಂದ ಇವು ಮೂರು ಕೂಡ ನಮಗೆ ಕಾಣುತ್ತವೆ. ಆದರೆ ವಾಯು ಆಕಾಶಗಳು ಕಣ್ಣಿಗೆ ಕಾಣಿಸೋದಿಲ್ಲ. ಆಕಾಶ ಸ್ಪರ್ಶಕ್ಕೆ, ವಾಯು ಸ್ಪರ್ಶಕ್ಕೆ ಮಾತ್ರ ಗೋಚರ, ಕಣ್ಣಿಗೆ ಗೋಚರ ಅಲ್ಲ. ವಾಯು, ಆಕಾಶ ಅಂತೂ ಕಣ್ಣಿಗೂ ಕಿವಿಗೂ ಸ್ಪರ್ಶಕ್ಕೂ ಯಾವುದಕ್ಕೂ ಗೋಚರ ಅಲ್ಲ, ದಿವ್ಯ ದೃಷ್ಟಿಗೆ ಮಾತ್ರ ಅದು ಗೋಚರ. ಆದ್ರಿಂದ ಅಸತ್ ಅಂದ್ರೆ ವಾಯು ಮತ್ತು ಆಕಾಶಗಳು, ಸತ್ ಅಂದ್ರೆ ಪೃಥ್ವಿ ಮತ್ತು ತೇಜಸ್ಸು, ಜಲ ಅಂತ ಹೀಗೆ ಕೆಲವು ಬೇರೆ ಪ್ರಾಚೀನ ವ್ಯಾಖ್ಯಾನಗಳಲ್ಲೂ ಕೂಡ ಅರ್ಥ ಮಾಡ್ತಾರೆ. ಸತ್ ಅಂದ್ರೆ ಬ್ರಹ್ಮಾಂಡದ ಒಳಗೆ ಇರುವಂಥದ್ದು, ಅಸತ್ ಅಂದ್ರೆ ಬಹಿಷ್ಠಂ, ಬ್ರಹ್ಮಾಂಡದ ಹೊರಗಿರುವಂತಹ ಮಹತ್ತತ್ವಾದಿ ಜಗತ್ತು ಅಂತ ಕೂಡ ಆ ಪ್ರಾಚೀನ ವ್ಯಾಖ್ಯಾನದಲ್ಲಿ ಬನಂಜ ಗೋವಿಂದಾಚಾರ್ಯ ಸಂಪಾದನೆ ಮಾಡಿದ ಕೆಲವು ವ್ಯಾಖ್ಯಾನಗಳಲ್ಲಿ ಆ ಥರ ಕಾಣಿಸ್ತದೆ. ಹೀಗೆ ಇವತ್ತು ನಾವು 32 ಶ್ಲೋಕಗಳವರೆಗೆ ಶ್ರವಣ ಮಾಡಿದ್ದೀವಿ. ಆ ಭಾಗ ಇಲ್ಲಿಗೆ ಸಮಾಪ್ತವಾಗಿದೆ. ಹುಸಿಯ ನಾಡಿ ಹೊಟ್ಟೆ ಹೊರೆವ ವಿಷಯದಲ್ಲಿ ರಸಿಕನೆಂದು ಹುಸಿಗೆ ಹಾಕಿದ್ರು ಇನ್ನು ಶ್ರೀಕೇಶನೇ, ಈಶನಿನ್ನ ಚರಣ ಭಜನೆ ಆಸೆಯಿಂದ ಮಾಡುವೆ, ದೋಷ ರಾಶಿ ನಾಶ ಮಾಡು ಶ್ರೀಶಕೇಶವ. ಶ್ರೀಕೃಷ್ಣಾರ್ಪಣ ಮಸ್ತು.